ನಮಸ್ಕಾರ ಸ್ನೇಹಿತರೆ, ಕೆ ಸಿ ಟಿ ಅಣ್ಣ ನೀಟ್ ಸ್ಟೂಡೆಂಟ್ಗೆ ಮತ್ತೊಂದು ವೀಡಿಯೋಗೆ ವೆರಿ ಇಂಪಾರ್ಟೆಂಟ್ ವೀಡಿಯೋಗೆ ಸ್ವಾಗತ. ಸರಿ, ಇವತ್ತು ಆಗಸ್ಟ್ 8 ಓಕೆ ಗೊತ್ತಿರುವಾಗೆ ಆಗಸ್ಟ್ 9 ಓಕೆ ಆಗಸ್ಟ್ 9 ಏನೆಲ್ಲ ಅಪ್ಡೇಟ್ಸ್ಗಳು ಇದ್ದಾವೆ ಇದನ್ನೆಲ್ಲನೂ ಕೂಡ ಈ ಒಂದು ವೀಡಿಯೋದಲ್ಲಿ ಕವರ್ ಮಾಡ್ತೀನಿ. ನೋಡಿ, ನಮ್ಮ ಚಾನಲ್ಗೆ ಯಾರಾದರೂ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಸಬ್ಸ್ಕ್ರೈಬ್ ಆಗಿ ನೋಡಿ, ಯಾಕಂದ್ರೆ ಮುಂದೆ ಬರ್ತಕ್ಕಂಥ ವೀಡಿಯೋಸ್ ಕೂಡ ನಿಮಗೆ ರಿಲೇಟೆಡ್ ಟು ಕೌನ್ಸ್ಲಿಂಗ್ ಆಗಿರ್ತದೆ. ಆ್ಯಂಡ್ ಯಾರೆಲ್ಲ ಅಡ್ಮಿಷನ್ ಆಗಿದ್ರು ಮುಂದೆನೂ ಕೂಡ ನಿಮಗೆ ಸ್ಕಾಲರ್ಶಿಪ್ ಆಯಿತು, ಮುಂದೆ ಬೇರಾದರೂ ಆರ್ಟಿಸ್ ಬಗ್ಗೆ ಆಯಿತು, ಮತ್ತು ಏನಾದರೂ ಸ್ಟೂಡೆಂಟ್ಗೆ ಸಂಬಂಧಪಟ್ಟ ಏನಾದರೂ ಸ್ಕೀಮ್ಸ್ ಬಗ್ಗೆ ಏನಾದರೂ ಬಿಟ್ಟರೆ ನಿಮ್ಗೆ ಹೇಳ್ತಾ ಇರ್ತೀವಿ. ಸರಿ, ಈಗ ಒಂದೊಂದಾಗಿ ಮೊದಲು ಲಾಸ್ಟ್ ಡೇಟ್ ಬಗ್ಗೆ ಮಾತಾಡಿಬಿಡ್ತೀನಿ. ಯಾಕಂದರೆ ಲಾಸ್ಟ್ ಡೇಟ್ ಬಗ್ಗೆ ಭಾಳಷ್ಟು ಕೇಳ್ತಿದ್ದಾರೆ. ಮೊದಲು ಕ್ವಶನ್ಸ್ ಕಾಡ್ತದೆ, ಯಾಕಂದ್ರೆ ಹೋದ ಸರ್ತಿ ಒಂದು ಲಾಸ್ಟ್ ಡೇಟ್ ಅನ್ನೋದು ಮೆನ್ಷನ್ ಮಾಡಿದ್ರು. ಈ ಸರ್ತಿ ಚಾಯ್ಸ್ ಎಂಟ್ರಿಗೆ ಲಾಸ್ಟ್ ಡೇಟ್ ಅನ್ನೋದು ಮೆನ್ಷನ್ ಮಾಡಿಲ್ಲ, ಬಟ್ ಅದ್ರಲ್ಲಿ ಕೊಟ್ಟಿದ್ದಾರೆ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ ಅದು. ಸರಿನಾ? ಸರಿ, ಇಲ್ಲಿ ಕಾಣಿಸ್ತಿದೆ ನೋಡಿ, ಲೈಕ್ ಇಲ್ಲಿ ಕಾಣಿಸ್ತಿರತಕ್ಕಂಥ ಎಲ್ಲ ಒಂದು ಕೋರ್ಸಸ್ಸು ಕೂಡ ಅಪ್ ಟು ಇಲ್ಲಿವರೆಗೂ ಹೋಮಿಯೋಪತಿವರೆಗೂ ಕೂಡ 7ನೇ ತಾರೀಕುವರೆಗೂ ಮಾಡಿದಾರೆ. ಬಟ್ ಇಲ್ಲಿ ನೋಡಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ 9ನೇ ತಾರೀಕು ಅಂತ ಹೇಳಿದಾರೆ. ಬಟ್ ಅಗೇನ್ ನಿಮಗೆ ಗೊತ್ತಿರುವಾಗೆ MCC ಕೌನ್ಸಿಲಿಂಗ್ ಏನಾಗಿದೆ 11ನೇ ತಾರೀಕು ರಿಸಲ್ಟ್ ಡಿಕ್ಲರೇಷನ್ ಇದೆ. ಓಕೆ, ಸೊ 11ಕ್ಕೆ ಡಿಕ್ಲರೇಷನ್ ಮಾಡೋಕ್ಕೆ ಸೊ ಇವರು 9ಕ್ಕಂತ ಇತ್ತು. ಹಂಗಾಗಿ ಮಧ್ಯಾಹ್ನ 2 ಗಂಟೆ ನಂತರ ಚಾಯ್ಸ್ ಎಂಟ್ರಿ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರು ಮೆಡಿಕಲ್ ಮತ್ತು ಡೆಂಟಲ್ ಸ್ಟೂಡೆಂಟ್ಗೆ. ಬಟ್ ಈಗ MCC ದವ್ರು ಮತ್ತೆ ಏನು ಮಾಡಿದಾರೆ ಅಂತಂದರೆ 2 ದಿನ ಎಕ್ಸ್ಟೆಂಡೆಡ್ ಮಾಡಿಬಿಟ್ಟು 11ಕ್ಕೆ ರಿಸಲ್ಟ್ ಡಿಕ್ಲರೇಷನ್ ಮಾಡ್ತೀನಿ ಅಂತ ಹೇಳಿದಾರೆ. ಸೊ ಹಂಗಾಗಿ ವೈದ್ಯಕೀಯ ಮತ್ತು ದಂತ ವೈದ್ಯಕೀಯ ಈ ಒಂದು ಸ್ಟೂಡೆಂಟ್ಗೆ ಏನಪ್ಪ ಅಂದರೆ ಚಾಯ್ಸ್ ಎಂಟ್ರಿ ಇವತ್ತು ಎನೇಬಲ್ ಮಾಡಲ್ಲ. ಓಕೆ, ಅರ್ಥ ಆಯ್ತು ಅನ್ಕೊತೀನಿ. ಸರಿ, ರಿಮೈನಿಂಗ್ KCT ಕೋರ್ಸಸ್ಸು ಮತ್ತು ಹೋಮಿಯೋಪತಿ ಕೋರ್ಸಸ್ ಎಲ್ಲರೂ ಕೂಡ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದುಬಿಟ್ಟು ನಿಮಗೆ ಗೊತ್ತಿರುವಾಗೆ ನೋಡಿ, ಚಾಯ್ಸು ಯಾರೆಲ್ಲ ನೋಡಿ, ಈಗ ಲಾಸ್ಟ್ ಡೇಟ್ ಅಂತೂ ನಿಮಗೆ ಗೊತ್ತಿರುವಾಗೆ ಇಲ್ಲಿ ಕಾಣಿಸ್ತೀವಿ ನೋಡಿ. ಇಲ್ಲಿವರೆಗೂ ಕೂಡ ನೀವೇನು ಮಾಡ್ಬೋದಪ್ಪ ಅಂದರೆ ತೋರ್ಸು 14ನೇ ತಾರೀಕು ಕಾಣಿಸ್ತಿದಲ್ವಾ, ಇಲ್ಲೇನು 14ನೇ ತಾರೀಕು ಕಾಣಿಸ್ತಿದೆ. 14ನೇ ತಾರೀಕುವರೆಗೂ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಚಾಯ್ಸ್ ಎಂಟ್ರಿ ಮಾಡ್ಬೋದು. ಇಲ್ಲಿ ಕಾಣಿಸ್ತಿದೆ ನೋಡಿ, ಅಷ್ಟು 14ನೇ ತಾರೀಕೆ ಕಾಣಿಸ್ತಿದೆ. ಈ ಒಂದು 14ನೇ ತಾರೀಕುವರೆಗೂ ಕೂಡ ನೀವೇನು ಮಾಡ್ಕೋಬೋದು, ಆರಾಮಾಗಿ ನೀವು ಚಾಯ್ಸ್ ಎಂಟ್ರಿ ಮಾಡ್ಬೋದು. ಬಟ್ ಚಾಯ್ಸ್ ಎಂಟ್ರಿ 14ನೇ ತಾರೀಕು ಮಾಡ್ಕೊಂಡು ಕುಂತ್ರೆ ಇನ್ ಕೇಸ್ ಜನರಲ್ ಸ್ಟೂಡೆಂಟ್ ಆಗಿತ್ತು ಅಂದರೆ ಏನಾಗತ್ತೆ, ದುಡ್ಡು ಗೊತ್ತಿರುವಾಗೆ ಭಾಳಷ್ಟು ಇದೆ. ಅಂದರೆ ನಿಮಗೆ 1 ಲಕ್ಷ ಈ ರೀತಿ ದುಡ್ಡು ಕೇಳ್ತದೆ ನಿಮಗೆ. ಸೊ ಅಂಥ ಒಂದು ಸ್ಟೂಡೆಂಟ್ಗೆ ಏನಪ್ಪ ಅಂತಂದರೆ ಬ್ಯಾಂಕಿಗೆ ದುಡ್ಡು ಕಟ್ಟಬೇಕು. ಸೊ 14ನೇ ತಾರೀಕುವರೆಗೂ ಕೂಡ ವೇಟ್ ಮಾಡ್ಕೊಬಿಡ್ರಿ, ಯಾಕಂದರೆ ಅಡ್ಮಿಷನ್ಗೂ ಕೂಡ 14ನೇ ತಾರೀಕು ಲಾಸ್ಟ್ ಡೇಟ್ ಇದೆ. ಸೊ ಇವಾಗ ಟೈಮ್ ಇದೆ. ಈ ಒಂದು ಟೈಮ್ ಈಗಾಗಲೇ ಭಾಳಷ್ಟು ಹುಡುಗರು ಅಡ್ಮಿಷನ್ ಆಗಿದ್ದಾರೆ. ನಾನು ನೋಡ್ತಾ ಇದ್ದೆ ಕಮೆಂಟಲ್ಲಿ, ಅಣ್ಣ ಥ್ಯಾಂಕ್ ಯು ಅಣ್ಣ, ನಿಮ್ಮಿಂದ ನಮಗೆ ಅಡ್ಮಿಷನ್ ಆಗಿದೆ, ಥ್ಯಾಂಕ್ ಯು ಅಂತ ಭಾಳಷ್ಟು ಹುಡುಗರು ಆಗ್ತಾಯಿದ್ರಿ. ಸೊ ಏನಾಗಲಿ ಒಳ್ಳೇದಾಗಲಪ್ಪ, ನಿಮಗೆಲ್ಲರೂ ಕೂಡ ಯಾರೆಲ್ಲ ಅಡ್ಮಿಷನ್ ಮಾಡ್ಕೊಂಡು ಹೋಗ್ತಿದ್ದೀರಾ ಒಳ್ಳೇದಾಗಲಿ, ಆಯಿತಾ. ಆ್ಯಂಡ್ ಈಗ ನೆಕ್ಸ್ಟ್ ಏನಂತಂದರೆ ನೀವು ನೆಕ್ಸ್ಟ್ ಅಡ್ಮಿಷನ್ ಆಗಿ ಏನಾದರೂ ಮಾಡೋ ಪ್ರೊಸೆಸ್ ಇದೆ ಅಂತ ಕೇಳ್ತಿದ್ರೆ ನೋಡಿ, ಈ ವರ್ಷ ಏನಪ್ಪ ಅಂದರೆ KEದಲ್ಲಿ ತೆಗೆದಾಕಿದ್ದಾರೆ. ಅಂದರೆ ವರ್ಷನೂ ಕೂಡ ಬಂದುಬಿಟ್ಟು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಮಾಡೋದಿರ್ತಿತ್ತು. ಬಟ್ ಈ ಸರ್ತಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ತೆಗೆದಾಕಿದ್ದಾರೆ. ಯಾವುದೇ ರೀತಿ ಇಲ್ಲ. ಅಲ್ಲಿ ಏನು ಮಾಡ್ತಾರೆ, ನಿಮಗೆ ಕಾಲೇಜ್ಗೆ ಹೋದಾಗ ನಿಮ್ಮ PS ತೊಗೊಂಡು ಅಲ್ಲಿ OTP ಹಾಕ್ಕೊಂಡು ನಿಮಗೆ ಲಾಸ್ಟ್ಗೆ ಏನಂತಂದರೆ ಒಂದು ಸ್ಲಿಪ್ ಕೊಟ್ಟು ಕಳಿಸ್ತಾರೆ. ನಿಮಗೆ ಕೊನೆದಾಗ ಒಂದು ಅಂದರೆ ಜಾಯ್ನಿಂಗ್ ರಿಪೋರ್ಟ್ ಮಾಡಿರ್ತಕ್ಕಂಥ ಅವರೇ ಒಂದು ಸ್ಲಿಪ್ ಕೊಟ್ಟು ಕಳಿಸ್ತಾರೆ. ಅದನ್ನೇ ಇಟ್ಕೊಂಡು ನಿಮ್ಗೆ ಮುಂದೆ ಬೇಕಾದ್ರೆ ಯೂಸ್ಫುಲ್ ಆಗುತ್ತೆ ಅಷ್ಟೇ ಅದು. ಓಕೆ, ಆ್ಯಂಡ್ ಇಲ್ಲಿ ಕೇಳ್ದಂಗೆ ಅದೇ ಈಗ 1 ಲಕ್ಷ ರೂಪಾಯಿ ಗಟ್ಟಲೆ ನೀವು ಏನಾದರೂ ಕಟ್ಕೊಂಡು ಕುಂತಂತಂದರೆ 14ನೇ ತಾರೀಕು ನಿಮಗೆ ಮತ್ತೆ ಅಡ್ಮಿಷನ್ ಯಾವಾಗ ಆಗ್ತಾರಾ. ಸೊ ಹಂಗಾಗಿ ಇವತ್ತೇ ಬೇಕು. ಇದುವರೆಗೂ ಕೂಡ KC ಸ್ಟೂಡೆಂಟ್ ಯಾರೆಲ್ಲ ಚಾಯ್ಸ್ ಎಂಟ್ರಿ ಮಾಡಿಲ್ಲ, ಈಗ ಹೋಗ್ಬಿಟ್ಟು ಏನಂತಂದರೆ 9ನೇ ತಾರೀಕಿದೆ ಇನ್ನೂ ಕೂಡ. ಇವತ್ತು ಚಾಯ್ಸ್ ಎಂಟ್ರಿ ಮಾಡಿರಿ. ಇವತ್ತು ಸ್ಯಾಟರ್ಡೇ ಇರೋ ಕಾರಣ ಸೆಕೆಂಡ್ ಸ್ಯಾಟರ್ಡೇ ಇದೆ ಮತ್ತು ಸಂಡೇ ಇದೆ, 2 ದಿನ ಕಾಲ ನೀವು ಏನೂ ಕೂಡ ಅಂದರೆ ದುಡ್ಡು ಜಾಸ್ತಿ ಇರೋರು ಚಾಯ್ಸ್ 1 ಕೊಟ್ಟವ್ರೆ ನಿಮ್ಗೆ ಯಾವುದೇ ರೀತಿ ಪೇಮೆಂಟ್ ಮಾಡ್ಲಿಕ್ಕೆ ಆಗಲ್ಲ. ಇನ್ ಕೇಸ್ ಚಾಯ್ಸ್ 2, 3 ಕೊಟ್ಟರೆ ನಿಮ್ಮನ್ನ ಡೈರೆಕ್ಟಾಗಿ ಸೆಕೆಂಡ್ ರೌಂಡ್ಗೆ ಬರ್ತೀರಾ. ಸೊ ನಿಮ್ಮ ಸೆಕೆಂಡ್ ರೌಂಡ್ ಬಗ್ಗೆ ಯಾವ ರೀತಿ ನಡೀತದೆ ರೋಡ್ ಮ್ಯಾಪ್ ಬಗ್ಗೆ ಈಗ ವಿಡಿಯೋ ಮಾಡಿದ್ದೆ ನಿನ್ನೆ. ಬೇಕಾದ್ರೆ ನೋಡಿಲ್ಲ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಸೆಕೆಂಡ್ ರೌಂಡ್ ಬಗ್ಗೆ ಹೇಳಿದ್ದೀನಿ, ಬೇಕಾದ್ರೆ ನೋಡ್ಕೊರಿ. ಓಕೆ, ಇವಾಗ ಏನು ಹೇಳ್ತಿದ್ದೀನಿ ಅಂತಂದರೆ ಫಸ್ಟ್ ಚಾಯ್ಸ್ 1 ಕೊಟ್ಟವ್ರೆ. ಚಾಯ್ಸ್ 1 ಕೊಟ್ಟವರು ನೀವು ಇವತ್ತೇ ಒಂದು ಕೇಸ್ 10 ರೂಪಾಯಿ ಏನಾದರೂ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ತೋರಿಸ್ತಂದರೆ 10 ರೂಪಾಯಿ ಮಾಡ್ಕೊಂಬಿಡಿ. ಸೋಮವಾರ ಹೋಗ್ಬಿಟ್ಟು ಅಥವಾ ಇವತ್ತೇ ಹೋಗ್ಬಿಟ್ಟು ಅಡ್ಮಿಷನ್ ಆಗ್ಬೋದು. ಕಾಲೇಜ್ ಅಡ್ಮಿಷನ್ಗೆ ಎನಿ ಟೈಮ್ ಓಪನ್ ಇರ್ತದೆ. ಇವತ್ತು ಓಪನ್ ಇರ್ತದೆ, ನಾಳೆ ಸಂಡೇನೂ ಓಪನ್ ಇರ್ತದೆ. ಅಡ್ಮಿಷನ್ ಅವರು ಇದ್ದೇ ಇರ್ತಾರೆ. ಬಟ್ ಅಡ್ಮಿಷನ್ ಓಪನ್ ಇರುತ್ತೆ. ಬಟ್ ಇಲ್ಲಿ ಕಾಣಿಸ್ತಿದೆ ನೋಡಿ, ಏನು ಚಾಯ್ಸ್ ಎಂಟ್ರಿ ಮಾಡಿ ಪೇಮೆಂಟ್ ಮಾಡೋಕ್ಕೆ ಬ್ಯಾಂಕ್ಗಳು ಏನಾಗ್ತವೆ, ಬ್ಯಾಂಕ್ಗಳು ಅದನ್ನೆಲ್ಲ ಒಪ್ಕೊಳ್ಳಲ್ಲ. ಅವರು ಸೆಕೆಂಡ್ ಸ್ಯಾಟರ್ಡೇ ಮತ್ತು ಸಂಡೇ ರಜೆ ಇದ್ದೇ ಇರ್ತವೆ. ಸೊ ಇದುವರೆಗೂ ಅಂದರೆ ಚಾಯ್ಸ್ 1 ಕೊಟ್ಬಿಟ್ಟು ಅಡ್ಮಿಷನ್ ಮಾಡಿಸ್ಕೊತೀನಿ ಅನ್ನೋಂಗೆ ಐತಂತಂದರೆ ಹೋಗ್ಬಿಟ್ಟು ಅಂದರೆ ಜನರಲ್ ಸ್ಟೂಡೆಂಟ್ ನೀವು ಏನು ಇಂಜಿನಿಯರ್ ಸ್ಟೂಡೆಂಟು ಈ ರೀತಿ ಏನಾದರೂ ದುಡ್ಡು ಜಾಸ್ತಿ ತೋರಿಸ್ತಾ ಇತ್ತಂದರೆ ನೀವು ಚಾಯ್ಸ್ 1 ಕೊಡ್ರಿ ಅಷ್ಟೇ. ಸೋಮವಾರ ಪೇಮೆಂಟ್ ಮಾಡಿಬಿಟ್ಟು ಸೋಮವಾರ ಏನು ಮಾಡಿರಿ ಅವತ್ತೇ ಅಡ್ಮಿಷನ್ ಆಗೊಂಬಿಡಿ. 14ನೇ ತಾರೀಕು ತನಕ ತೊಗೊಂಡು ಹೋಗಬೇಡಿ. ನಾನು ಹೇಳೋದು ಅಲ್ಲಿವರೆಗೂ ಕೂಡ ತೊಗೊಂಡು ಹೋಗ್ಬಿಟ್ರೆ ಅಂತ ಹೇಳ್ತೀನಿ. ಓಲಿ ಎಕ್ಸ್ಟೆಂಡೆಡ್ ಮಾಡಿದರೆ ಇಲ್ಲ ಅಂತಂದರೆ ನಿಮ್ಗೆ ಇನ್ನೂ ಕೂಡ ಕಷ್ಟ ಆಗ್ತಿತ್ತು, ಆಯಿತಾ. ಸೊ ಲಾಸ್ಟ್ ಡೇಟ್ ಬಂದುಬಿಟ್ಟು 14ನೇ ತಾರೀಕು ಕೊಡ್ರಪ್ಪ ನಿಮಗೆ, ಅದು ಒಂದು ಹೇಳಬಲ್ಲೆ. ಯಾಕಂದರೆ ಕೆಲವೊಂದಿಷ್ಟು ಚಾಯ್ಸ್ 2, 3 ಕೊಡೋ ದುಡ್ಡು ಪೇಮೆಂಟ್ ಮಾಡೋಂಗಿಲ್ಲ, ಇನ್ನೂ ಕೂಡ ಚಾಯ್ಸ್ ಎಂಟ್ರಿ ಮಾಡಿಲ್ಲ ಅಂತಂದರೆ ನೀವು ಆರಾಮ್ಸಿಗೆ ಮಾಡ್ಬೋದು, ಅವಸರ ಏನಿಲ್ಲ. ಬಟ್ ಆದ್ರೆ ಬೇಗನೆ ಮಾಡ್ಕೊಂಬಿಡಿ. ಆ್ಯಂಡ್ ನೀಟ್ ಸ್ಟೂಡೆಂಟ್ ಏನಪ್ಪ ಅಂದರೆ ನಿಮಗೆ ಚಾಯ್ಸ್ ಎಂಟ್ರಿ ಎನೇಬಲ್ ಮಾಡಲ್ಲ. ಈಗಲೇ 9ನೇ ತಾರೀಕು 30 ಹೇಳಿದ್ರೆ ಮಧ್ಯಾಹ್ನ 3 ಗಂಟೆ ನಂತರ ಅಂತ ಹೇಳಿದ್ರೆ. ಬಟ್ ಇವತ್ತು ನಿಮಗೆ ಓಪನ್ ಮಾಡಲ್ಲ. ಓಕೆ, ಯಾಕಂದರೆ 11ನೇ ತಾರೀಕು ಮಾಡ್ತಾರೆ. 11ನೇ ತಾರೀಕು ಮಧ್ಯಾಹ್ನ 3 ಗಂಟೆ ಮೇಲೆ ಅಂದ್ಕೊಂಬಿಡಿ. ಈ 14ನೇ ತಾರೀಕು 16 ಇರೋದು. ಸೊ ಮತ್ತೆ ಏನಾಗುತ್ತೆ ನಿಮಗೆ, ಸೊ 18ರವರೆಗೂ ಕೂಡ ಆಗ್ತದೆ. ಸೆಕೆಂಡ್ ರೌಂಡ್ ಬಂದುಬಿಟ್ಟು 20th ಮೇಲ್ಗಡೆ ಈ ರೀತಿಯಾಗಿ ನಿಮ್ಮದು 20th ಮೇಲ್ಗಡೆ. ಓಕೆ, ಅದಕ್ಕಿಂತಲೂ ಬೇಗ ಸ್ಟಾರ್ಟ್ ಮಾಡಲ್ಲ. 20th ಮೇಲ್ಗಡೆ ಸೆಕೆಂಡ್ ರೌಂಡ್ ನಡೆಯೋದು. ಓಕೆ,
ಆ್ಯಂಡ್ ಇಲ್ಲಿ ಒಂದು ಭಾಳ ಹುಡುಗರು ಕೇಳೋದು ಎಸ್ ಎನ್ ಕ್ಯೂ ಕೋಟಾನ ಬಗ್ಗೆ ಹುಡುಗರು ಕೇಳ್ತಾ ಇದ್ರಿ. ನನಗೆ ಎಸ್ ಎನ್ ಕ್ಯೂ ಕೋಟ ಸೀಟ್ ಸಿಕ್ಕಿದೆ, ಈಗ ನಾನು ಚಾಯ್ಸ್ ಒಂದು ಕೊಟ್ಟರೆ ಅಡ್ಮಿಷನ್ ಮಾಡ್ಕೊತೀನಿ, ಕಡಿಮೆ ಆಗುತ್ತಲ್ಲ ಫೀಸು ಮತ್ತು ಸ್ಕಾಲರ್ಶಿಪ್ ಬರುತ್ತೆ ಅನ್ನೋದು. ಖಂಡಿತವೂ ಕೂಡ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ, ಸ್ವಲ್ಪ ಅಮೌಂಟ್ ಕೊಡ್ತಾ ಇದ್ದಾರೆ, ಭಾಳ ಕೊಡಲ್ಲ ಆದರೆ. ಓಕೆ ಆಯಿತಾ. ಆ್ಯಂಡ್ ಇನ್ನೊಂದು ಏನಂತಂದರೆ, ಈಗ ಚಾಯ್ಸ್ 2, 3 ಕೊಟ್ಟರೆ ಈಗ ನನಗೆ ಎಸ್ ಎನ್ ಕ್ಯೂ ಕೋಟ ಸಿಕ್ಕಿದೆ, ಚಾಯ್ಸ್ 2 ಆ್ಯಂಡ್ 3 ಕೊಟ್ಟರೆ, ಲೈಕ್ ಚಾಯ್ಸ್ 2 ಆ್ಯಂಡ್ 3 ಕೊಟ್ಟರೆ ನಮ್ಮ ನೆಕ್ಸ್ಟ್ ರೌಂಡಿಗೆ ಸಿಗುತ್ತಾ, ಅದು ಗ್ಯಾರಂಟಿ ಕೊಡೋಕ್ಕೆ ಬರಲ್ಲ. ಈಗ ಚಾಯ್ಸ್ 2, 3 ಕೊಟ್ಟೊಂದು ಇರ್ತೀರ, ನಿಮ್ಗೆ ಅಪ್ಗ್ರೇಡ್ ಮೇಲೆ ಇರೋದು ಯಾವುದಾದ್ರು ಚೆನ್ನಾಗಿರೋ ಕಾಲೇಜ್ ಸಿಕ್ಕಾಗ ನಿಮಗಿಂತಲೂ ಬೇರೆಯವ್ರು ಯಾರಾದರೂ ಬಂದರೆ ಆಟೋಮೆಟಿಕ್ಲಿ ಕ್ಯಾನ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಂಗಾಗಿ ಎಸ್ ಎನ್ ಕ್ಯೂ ಕೋಟ ನಿಮಗೆ ಸೆಕೆಂಡ್ ರೌಂಡಿಗೆ ಸಿಗುತ್ತೋ ಬಿಡುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕೆ ಬರೋಲ್ಲ. ಓಕೆ, ನಿಮಗೆ ಯಾಕಂದರೆ ನಿಮ್ಗೆ ಮೊದಲೇ ಸಿಕ್ಕತ್ತಂದ್ರೆ ಅಡ್ಮಿಷನ್ ಮಾಡಿಸ್ಕೊಂಬಿಡಬೇಕು. ಎಸ್ ಎನ್ ಕ್ಯೂ ಕೋಟ ನೋಡ್ಲಿಕ್ಕೆ ಹೋಗ್ಕೋಬೇಡಿ, ನಿಮ್ಗೆ ಯಾವ ಕಾಲೇಜು ಯಾವ ಕೋರ್ಸ್ ಇದೆ ಅದು ಮ್ಯಾಟ್ರ್ ಆಗ್ತದೆ, ಅದು ನೋಡ್ಕೊರಿ. ಆ್ಯಂಡ್ ಇದ್ರ ತಕ್ಕನಾಗೆ ಕೆಲವೊಂದಿಷ್ಟು ಹುಡುಗರು ಕೂಡ ಕ್ವಶನ್ ಕೇಳ್ತಾ ಇದ್ದಾರೆ, ನಮ್ದು ಈಗಾಗಲೇ ಅಡ್ಮಿಷನ್ ಆಗಿದೆ, ಅಡ್ಮಿಷನ್ ಆಗಿ ಬಂದು ಕಾಲೇಜಲ್ಲಿ ಏನೂ ಕೂಡ ನಿಮಗೆ ಮಾಡೋದಿಲ್ಲ ಅಂತಂದರೆ ನಾವು ಈಗ ಸ್ಕಾಲರ್ಶಿಪ್ ಅಪ್ಲೈ ಮಾಡ್ಬೋದು ಅಂತಂದು. ಸೊ ನೋಡಿ, ಇವಾಗಲೇ ನಿಮಗೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋಕ್ಕಂತೂ ಬರಲ್ಲ. ಯಾಕಂತಂದರೆ ನಿಮಗೆ ಮೊದಲು ಏನಪ್ಪ ಅಂದರೆ ಎಲ್ಲ ಒಂದು ಯೂನಿವರ್ಸಿಟಿ ಕಡೆಯಿಂದ ನೀವು ಯಾವುದು ಯೂನಿವರ್ಸಿಟಿಗೆ ಹೋಗ್ತಾರೋ, ಫಾರ್ ಎಕ್ಸಾಂಪಲ್ ಈ ಮೆಡಿಕಲ್ ಬರತಕ್ಕಂಥ ಕೋರ್ಸಸ್ ಯಾವುದಂತಂದರೆ MBBS, ಡೆಂಟಲ್ ಆಯಿತು, ಮತ್ತು ನರ್ಸಿಂಗ್ ಆಯಿತು, B ಫಾರ್ಮಾ, D ಫಾರ್ಮಾ ಯಾವುದೇ ಒಂದು ಮಾಡಿರಿ, ನೀವು ಮೊದಲು ಕಾಲೇಜು ಜಾಯ್ನಿಂಗ್ ಆಗಿದ್ದಾರೆ ಅಂತಂದರೆ ಇಮಿಡಿಯೇಟ್ ಇವತ್ತು ಹೋಗಿ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ. ಓಕೆ, ಅದಕ್ಕೆ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಏನು ಮಾಡೋಕ್ಕಂದ್ರೆ ಮೊದಲು ಯೂನಿವರ್ಸಿಟಿ ಕಡೆಯಿಂದ ಈ ಸದ್ಯಕ್ಕೆ ನಿಮ್ಗೆ ಅಟ್ಲೀಸ್ಟ್ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ಬರಬೇಕು. ಅದು ಬರೋಕ್ಕೆ ಯಾವಾಗ ಆಗುತ್ತೆ ಅಂತಂದರೆ ಮೊದಲು ಕಾಲೇಜ್ ಕಡೆಯಿಂದ ಎಲ್ಲನೂ ಕೂಡ ಅಡ್ಮಿಷನ್ ಮುಗಿಬೇಕು. ಅಡ್ಮಿಷನ್ ಆದ ತಕ್ಷಣ ಎಲ್ಲವೂ ಕೂಡ ಡೀಟೇಲ್ಸ್ ಏನು ಮಾಡ್ತಾರೆ, ಯೂನಿವರ್ಸಿಟಿ ಕಳಿಸ್ತಾರೆ. ಅವರು ಜಸ್ಟ್ ನಿಮಗೆ ಟೆಂಪ್ರರಿ ಸದ್ಯಕ್ಕೆ ನಿಮ್ಗೆ ಅಪ್ಲಿಕೇಶನ್ ಹಾಕಕ್ಕಂತ ಕಳಿಸ್ತಾರೆ. ಸೊ ಆವಾಗ ಹಾಕ್ಲಿಕ್ಕೆ ಬರ್ತದ. ನೀವು ಬೇಕಿದ್ರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕ್ಬೋದು, ಬಟ್ ಹಾಸ್ಟೆಲ್ ಅಪ್ಲಿಕೇಶನ್ ಇನ್ನೂ ಕೂಡ ಪ್ರೊಫೆಷನ್ ಸ್ಟಾರ್ಟ್ ಆಗಿಲ್ಲ ಆಯಿತಾ. ಸೊ ಹಂಗೆ ಎಲ್ಲ ಒಂದು ಸೇಮ್ ಅದೇ ರೀತಿಯಾಗಿ ಇಂಜಿನಿಯರ್ ಅಂತಂದರೆ VTU ಅಂತ ಬರ್ತದೆ. ನೀವು ಅಡ್ಮಿಷನ್ ಬೇಕಾದ್ರೆ ಆಗ್ರಿ, ಎಲ್ಲರೂ ಕೂಡ ಇಂಜಿನಿಯರಿಂಗು 1 ವೀಕಲ್ಲೇ ನಿಮ್ಮ ಟೆಂಪ್ರರಿ ರಿಜಿಸ್ಟ್ರೇಷನ್ ನಂಬರ್ ನಿಮ್ಮ UTದವ್ರು ಕೊಡ್ತಾರೆ. ಸ್ಪೀಡ್ ಇದ್ದಾರೆ ಅವರು. ಸರ್ ಇದೆ ಅಂದರೆ ಈಗ ಏನಂತಂದರೆ ನಿಮ್ಗೆ ಸದ್ಯಕ್ಕೆ ಅಡ್ಮಿಷನ್ ಆಗ್ರಿ, ಕಾಲೇಜು ಕೂಡ ಇವಾಗಲೇ ಸ್ಟಾರ್ಟ್ ಮಾಡ್ಕೊಳ್ಳಲ್ಲ. ಯಾವಾಗಂತಂದರೆ ಸೆಪ್ಟೆಂಬರ್ಗೆ ಸ್ಟಾರ್ಟ್ ಮಾಡ್ಕೊತಾರೆ ಹೆಂಗಿದ್ರು ಕಾಲೇಜಸ್ಸು. ಸೆಕೆಂಡ್ ರೌಂಡ್ ಮುಗಿಯೋರು ಕೂಡ ಗೌರ್ಮೆಂಟ್ ಕಾಲೇಜಲ್ಲಿ ಅಂತೂ ಸ್ಟಾರ್ಟ್ ಮಾಡ್ಕೊಳ್ಳೋದು, ಬಟ್ ಪ್ರೈವೇಟ್ ಕಾಲೇಜಲ್ಲಿ ನೆಕ್ಸ್ಟ್ ಸೆಪ್ಟೆಂಬರಿಂದ ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತಾರೆ. ಬಟ್ ಗೌರ್ಮೆಂಟ್ ಕಾಲೇಜಲ್ಲಿ, ಯಾಕಂದರೆ ಗೌರ್ಮೆಂಟ್ ಕಾಲೇಜಲ್ಲಿ ಗೌರ್ಮೆಂಟ್ ಸೀಟ್ ಮಾತ್ರ ಇರ್ತವೆ, ಅಂದರೆ 100 ಸೀಟ್ ಇರ್ತವೆ, ಅಂದರೆ 100 ಸೀಟು ಕೂಡ ಕೇತ್ರೋನೇ ಬರ್ತಿರ್ತವೆ. ಸೊ ಹಂಗಾಗಿ 100 ಸೀಟು ಕೂಡ ನಿಮಗೆ ಹುಡುಗರು ಬರೋವರೆಗೂ ಕೂಡ ವೇಟ್ ಮಾಡೋದಂತ. ಸೆಕೆಂಡ್ ರೌಂಡ್ ಅಂತ ಅಟ್ಲೀಸ್ಟ್ ಒಂದು 80 ಹುಡುಗರಾದ್ರು ಅಡ್ಮಿಷನ್ ಆಗಿರ್ತಾರೆ. ಸೊ ಥರ್ಡ್ ರೌಂಡ್ ಒಂದು 20 ಜನ ಇರ್ತಾರೆ. ಅಲ್ಲಿವರೆಗೂ ಆ ಹುಡುಗರಿಗೂ ಕೂಡ ಏನು ಮೋಸ ಮಾಡಲ್ಲ. ನಿಮ್ಗೇನಪ್ಪ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಆಯಿತು, ಜಸ್ಟ್ ಅಂದರೆ ಇಂಟ್ರೊಡಕ್ಷನ್ ಕ್ಲಾಸಸ್ ನಡೀತಾ ಇರ್ತವೆ. ಅದು ಇಂಜಿನಿಯರ್ ಸ್ಟೂಡೆಂಟ್ ಆಯ್ತು ಅಂದರೆ ನಿಮಗೆ ಇಂಡಕ್ಷನ್ ಪ್ರೋಗ್ರಾಮ್ ಅಂತ ಇರುತ್ತೆ, ಆ ಥರ ಮಾಡ್ತಾರೆ. ಸೊ ಏನಂತಂದರೆ ಎಲ್ಲ ಹುಡುಗರು ಅಡ್ಮಿಷನ್ ಆಗೋರು ಕೂಡ ಅಷ್ಟೊಂದು ಏನು ಸ್ಪೀಡಾಗಿ ಕ್ಲಾಸಸ್ ಸ್ಟಾರ್ಟ್ ಆಗಲ್ಲ. ಓಕೆ, ನೀವು ಒಳ್ಳೆ ಕಾಲೇಜನ್ನ ತೊಗೊಳಕ್ಕೆ ಟ್ರೈ ಮಾಡಿರಿ. ನೀವು ಇವಾಗ ಏನು ಅವಸರ ಮಾಡ್ಕೊಂಡು ಕ್ಲಾಸಸ್ ಹಿಂದೆ ಉಳ್ಕೊಂಡ್ಬಿಡ್ತೀನಿ ಅಂತ ಕೂತ್ರೆ ನಿಮ್ಮ 4 ವರ್ಷ ಅನುಭವಿಸ್ತೀರ, ಮತ್ತು ನಿಮ್ಮ ಫ್ಯೂಚರು ಕೂಡ ಅಫೆಕ್ಟ್ ಆಗ್ಬೋದು, ಎಸ್ಪೆಷಲಿ ಇಂಜಿನಿಯರಿಂಗು ಮತ್ತು ಮೆಡಿಕಲ್ ಸ್ಟೂಡೆಂಟಿಗೆ. ಸರಿ, ಇದಿಷ್ಟು ಸದ್ಯಕ್ಕೆ ಲಾಸ್ಟ್ ಡೇಟ್ ಬಗ್ಗೆ ಕ್ಲಾರಿಫಿಕೇಷನ್ ಸಿಕ್ತು ಅಂತೇಳಿ 14ನೇ ತಾರೀಕು ಇದೆ ಈ ವರ್ಷ. ಈ ಟೈಮ್ ಏನು ರಿವೈಸ್ ಡೇ ಬಿಟ್ಟಿದ್ರು ಈ ಶೆಡ್ಯೂಲಲ್ಲಿ ಅವ್ರು ಮೆನ್ಷನ್ ಮಾಡಿಲ್ಲ, ಅಂದರೆ ಲಾಸ್ಟ್ ಡೇಟ್ ಬಗ್ಗೆ ಮೆನ್ಷನ್ ಮಾಡಿಲ್ಲ. ಬಟ್ ಅವ್ರು ಕೊಟ್ಟವ್ರೆ, ನಿಮ್ಗೆ ಅರ್ಥ ಆಗ್ತಿಲ್ಲ ಅಷ್ಟೇ. ಓಕೆ, ಅಂದರೆ ಇಲ್ಲಿ ಕಾಣಿಸ್ತಿದೆ ನೋಡಿ, ಈಗ ಏನು ಲಾಸ್ಟ್ ಡೇಟ್ ಅಡ್ಮಿಷನ್ ಅಂತ ಏನು ಕೊಟ್ಟವ್ರೆ ಅವತ್ತೇ ಲಾಸ್ಟ್ ಡೇಟ್ ಕೂಡ ಚಾಯ್ಸ್ ಇಂಟರ್ವ್ಯೂ ಕೂಡ ಇರ್ತದೆ. ಓಕೆ, ಅಲ್ಲಿವರೆಗೂ ಕೂಡ ಮಾಡ್ಬೋದು, ಬಟ್ ಅಲ್ಲಿವರೆಗೂ ತೊಗೊಂಡು ಹೋದರೆ ನಿಮ್ಗೆ ಹೇಳ್ತೀನಿ, ಚಾಯ್ಸ್ 1 ಕೊಟ್ಟರೆ ಏನು ಮಾಡ್ತೀರಾ, ನೀವು ಪೇಮೆಂಟ್ ಕೂಡ ಮಾಡಬೇಕಾಗ್ತದೆ, ಪೇಮೆಂಟ್ ಮಾಡಿ ಅಡ್ಮಿಷನ್ ಕೂಡ ಅವತ್ತೇ ಮಾಡಬೇಕಾಗ್ತದೆ, ಸ್ವಲ್ಪ ಟೈಮ್ ಹಿಡಿತದೆ. ಇವಾಗ ಚಾಯ್ಸ್ ಎಂಟ್ರಿ ಮಾಡಿರಿ, ಬೇಕಾದ್ರೆ ನಿಮಗೆ ಜನರಲ್ ಸ್ಟೂಡೆಂಟ್ ಆಯ್ತು ಅಂತಂದರೆ ಬ್ಯಾಂಕಿಗೆ ಹೋಗ್ಬಿಟ್ಟು ಮಂಡೇ ದುಡ್ಡು ಕಟ್ಟಿರಿ, ಹೋಗ್ಬಿಟ್ಟು ಟ್ಯೂಸ್ಡೇ ಅಡ್ಮಿಷನ್ ಹಾಕೋರಿ, ಅಥವಾ ಮಂಡೇನಾದರೂ ಹಾಕೋರಿ. ಓಕೆ, ಸರಿ, ಕನ್ಫರ್ಮೇಷನ್ ಸ್ಲಿಪ್ ತೊಗೊಂಡು ಹೋಗಬೇಕು, ವಿತ್ ಡಾಕ್ಯುಮೆಂಟ್ಸ್ ಏನೇನು ಬೇಕಂತ ಆ ಒಂದು ಕನ್ಫರ್ಮೇಷನ್ ಸ್ಲಿಪ್ಪಲ್ಲೇ ಕೊಟ್ಟರು ನೋಡಿರಿ, ಅವೆಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ತೊಗೊಂಡು ಹೋಗಬೇಕು. ಸರಿ ಕೊಂಡ್ರು, ಇವತ್ತು ನೀಟ್ ಸ್ಟೂಡೆಂಟ್ಗಂತೂ ಓಪನ್ ಆಗಲ್ಲ ಚಾಯ್ಸ್ ಎಂಟ್ರಿ. ಇವತ್ತು ಕೊಟ್ಟಿದ್ರೆ ಶೆಡ್ಯೂಲಲ್ಲಿ, ಯಾಕಂತಂದರೆ ಮತ್ತೆ MCC 2 ದಿನ ಎಕ್ಸ್ಟೆಂಡ್ ಆಗೋದಕ್ಕೆ ನಮ್ಮದು ಕೂಡ ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಇವತ್ತು. ಸರಿ, ಏನಾದರೂ ಅಪ್ಡೇಟ್ ಬಂದರೆ ತೋರಿಸೋಣ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ. ಟೇಕ್ ಕೇರ್, ಬಾಯ್.